ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡ ಅನುದಾನ ದುರ್ಬಳಕೆ. ಸಿರವಾರ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನ ದುರ್ಬಳಕೆ. ಪರಿಶಿಷ್ಟ ಪಂಗಡ ಜನರಿಲ್ಲದ ಏರಿಯಾದಲ್ಲಿ ಅನುದಾನ ಬಳಕೆ. ಪರಿಶಿಷ್ಟ ಪಂಗಡ ಇಲಾಖೆ ಮಾನ್ವಿ ಅಧಿಕಾರಿ ಮಹಾಲಿಂಗಪ್ಪ ಕಣ್ಣಿದ್ದು ಕುರುಡು. ವಾಲ್ಮೀಕಿ ನವ ಸಮಾಜ ಸಂಘದ ಉತ್ತರ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಲಿಂಗಯ್ಯ ನಾಯಕ್ ಆರೋಪ. ಲ್ಯಾಂಡ್ ಆರ್ಮಿಯ ಅಧಿಕಾರಿಗಳಿಂದ ಪರಿಶಿಷ್ಟ ಪಂಗಡ ಅನುದಾನ ದುರ್ಬಳಕೆ. ಹೌದು, ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭಿವೃದ್ಧಿಗಾಗಿ ಕೋಟಿಗಟ್ಟಲೆ ಅನುದಾನ ಕೊಟ್ರೆ, ಸಿರವಾರ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ ಜನರಿಲ್ಲದ ರಸ್ತೆಗೆ ಲಕ್ಷಾಂತರ ರೂಪಾಯಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ವಾಲ್ಮೀಕಿ ನವ ಸಮಾಜ ಸಂಘದ ಉತ್ತರ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಲಿಂಗಯ್ಯ ನಾಯಕ್ ಅವರು ಮಾನ್ವಿ ಪರಿಶಿಷ್ಟ ಪಂಗಡ ಇಲಾಖೆಯ ತಾಲೂಕಾ ಅಧಿಕಾರಿ ಮಹಾಲಿಂಗಪ್ಪ ಅವರಿಗೆ ದೂರು ಕೊಟ್ಟರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲವಂತೆ. ಪರಿಶಿಷ್ಟ ಜನಾಂಗವನ್ನ ಅಭಿವೃದ್ಧಿ ಮಾಡಲು ಮಹಾಲಿಂಗಪ್ಪ ಇದ್ದಾರಾ ಅಥವಾ ದ್ರೋಹ ಮಾಡಲು ಇದ್ದಾರಾ ಎಂದು ತಿಳಿಯದಾಗಿದೆ ಎಂದು ಲಿಂಗಯ್ಯ ನಾಯಕ್ ಅವರು ಆರೋಪಿಸಿದ್ದಾರೆ. ಸೈದಾಪುರ ಗ್ರಾಮವು ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತಿದ್ದು, ಶಾಸಕ ಹಂಪಯ್ಯ ನಾಯಕ್ ಅವರು ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಪರಿಶಿಷ್ಟ ಪಂಗಡದ ಅನುದಾನವನ್ನ ದುರ್ಬಳಕೆ ಮಾಡಿದ ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಲಿಂಗಯ್ಯ ನಾಯಕ್ ಒತ್ತಾಯಿಸಿದ್ದಾರೆ. ವರದಿಗಾರರು ಹುಸೇನ್ ಬಾಷಾ ನಕ್ಕುಂದಿ, ವಾರ್ತಾ ವರದಿ ನ್ಯೂಸ್, ರಾಯಚೂರು ಜಿಲ್ಲೆ, ಮಾನ್ವಿ. ಲಿಂಗಯ್ಯ ನಾಯಕ್ ಅಂತೇಳಿ ನವ ಸಮಾಜ ಉತ್ತರ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ತಿಳಿಪಡಿಸುವುದೇನೆಂದರೆ, ಮಾನ್ವಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸೈದಾಪುರ ಗ್ರಾಮದಲ್ಲಿ TSP ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಅದು ಏನಂದರೆ, ಎಷ್ಟಿಗೆ ಮೀಸಲಿದ್ದ ಅನುದಾನವನ್ನು ಸುಮಾರು 10 ಲಕ್ಷ ಜನರಲ್ ಓಣಿಯಲ್ಲಿ CC ಕಾಮಗಾರಿ ಮಾಡಿದ್ದಾರೆ. ಅದರ ವಿರುದ್ಧ ನಾವು ಮನವಿಯನ್ನು ಕೊಟ್ಟಿವಿ. ಅದೇನೆಂದರೆ ಲ್ಯಾಂಡ್ ಆರ್ಮಿಯವರಿಗೆ ಒಪ್ಪಿಸಿದ್ದಾರೆ. ಅವ್ರು ಲ್ಯಾಂಡ್ ಆರ್ಮಿಗೆ ಹೋಗಿ 1 ತಿಂಗಳ ಹಿಂದೆ ಅದು ಸ್ಟಾಪ್ ಮಾಡಿ, ಅದು TSP ಅಂದರೆ ಇದು ST ಕಾಲುವೆ ನೀರಲ್ಲಿ ಅಂತಲ್ಲಿ ಮಾತ್ರ ಅದು ಅನುದಾನವನ್ನು ಬಳಕೆ ಮಾಡಿ ಜನರಲಲ್ಲಿ ಬಳಸೋಕೆ ಹೋಗಬೇಡಿ ಅಂತ ನಾವು ಎಲ್ಲ ಮನವಿ ಮಾಡಿದ್ರು. ಅದರ ಮನವಿಯನ್ನು ಗಾಳಿ ತೂರಿದ್ರು. ಆಮೇಲೆ ನಾವು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮಾನ್ವಿ ತಾಲೂಕಾ ಅಧಿಕಾರಿಗಳಿಗೆ ಭೇಟಿಯಾಗಿ ಅವರಿಗೂ ಮನವರಿಕೆ ಮಾಡಿಕೊಟ್ವಿ. ಆದರೂ ಅವರೂ ಇದೆಲ್ಲ ಗಾಳಿಗೆ ತೂರಿಬಿಟ್ಟು ಅದರ ಬಗ್ಗೆ ಶಿಸ್ತು ಕಾನೂನು ಕ್ರಮ ತೆಗೆದೇ ಉಡಾಪೆ ಉತ್ತರ ನೀಡ್ತಿದ್ದಾರೆ. ಹಾಗಾಗಿ ಅವರು ಮಹಾಲಿಂಗಪ್ಪ ಅವರಿಗೆ ಸುಮಾರು ಸಲ ನಾವು ಫೋನ್ ಮಾಡಿ, ಮತ್ತು ಇದು 3ನೇ ಸಲ ಆಫೀಸಿಗೆ ಬಂದರೂ ಅವರು ಆಫೀಸಲ್ಲಿ ಗೈರಾಗಿದ್ದಾರೆ. ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಅವ್ರ ಜೊತೆ ಶಾಮೀಲು ಆಗಿದ್ದಾರೆ ಎಂಬುದು ಅರ್ಥ ನಮ್ಗೆ ತಿಳಿದು ಬರ್ತಿದೆ. ಹಾಗಾಗಿ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು. ಅಲ್ಲಿ ಆಗಿರುವುದಕ್ಕೆ ಅದು ಅನುದಾನವನ್ನು ಮಂಜೂರು ಮಾಡಬಾರ್ದು. ಯಾವ ಕಾರಣಕ್ಕೂ ಇದರ ಬಗ್ಗೆ ನಾವು ಧ್ವನಿ ಎತ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದರೆ ST ಅನುದಾನವನ್ನು ST ಏರಿಯಾಗಳಲ್ಲಿ ಮೀಸಲಿಟ್ಟು ಅನುದಾನವನ್ನು ಅಭಿವೃದ್ಧಿ ಮಾಡಬೇಕು. ಆದರೆ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಣ್ಣಿದ್ದು ಕುರುಡರಾಗಿದ್ದಾರೆ. ದೂರು ಬಂದಿದೆ ಅಂದಮೇಲೆ ಯಾಕೆ ಆ್ಯಕ್ಷನ್ ತಗೊಳ್ತಾ ಇಲ್ಲ? ಸರ್ಕಾರ ಏನೋ ಒಂದು ರೀತಿಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಸರ್ಕಾರ ಲೂಟಿ ಮಾಡ್ತಾ ಇದೆ, ಶಾಸಕರು ಗಮನಕ್ಕೇ ಇದೆ. ಅದು ST ಕಾಲೋನಿ ಅಲ್ಲ ಅಂತಲೇ ಗೊತ್ತಿದ್ರೂ ಉದ್ದೇಶಪೂರ್ವಕವಾಗಿ ಅಲ್ಲಿ CC ರಸ್ತೆ ನಿರ್ಮಾಣ ಮಾಡಿ ಕಳಪೆ ಕಾಮಗಾರಿ ಮಾಡಿ ದುಡ್ಡು ಎತ್ತುವಂಥ ಹುನ್ನಾರ ಇದು. ಈ ಸೈದಾಪುರ ಗ್ರಾಮ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಸರ್? ಇದು ಮಾನ್ವಿ ವಿಧಾನಸಭಾ ಕ್ಷೇತ್ರ, ಸಿರವಾರ ತಾಲೂಕು ಆಗಿರ್ಬೋದು ಅಷ್ಟೇ. ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಶಾಸಕರು G. ಹಂಪಯ್ಯ ನಾಯಕ್ ಅವರೇ ಅವ್ರ ಗಮನಕ್ಕೂ ಹೋಗಿದೆ. ನಾವು ಲೆಟರ್ ಕೊಟ್ಟಿರೋದು ಹೋಗಿದೆ. ಆದ್ರೂ ಅವರು ಇದರ ಬಗ್ಗೆ ಚಕರನೇ ಎತ್ತಾ ಇಲ್ಲ. ಯಾಕೆ ಸರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಂಗಡ ದುರ್ಬಳಕೆ ಆಗ್ತದೆ ಅಂತಲೇ ಏನಾದರೂ ಕ್ರಮ ಇದೆನಾ, ಅಥವಾ ಏನಾದರೂ ಒಂದು ರೀತಿಯಲ್ಲಿ ಸರ್ಕಾರ ಒಂದು ರೀತಿಯಲ್ಲಿ ಯಾಕೆ ಕಣ್ಣಿದ್ದು ಕುರುಡಾಗಿದ್ದಾನ? ಕಣ್ಣಿದ್ದು ಕುರುಡನೇ ಆಗಿದೆ ಅಂತ ಅರ್ಥ ಇದು. ಯಾಕಂದ್ರೆ ನಾವು ದಾಖಲಾತಿಗಳು GPS ಫೋಟೋನ ಕೊಟ್ಟಿದ್ದೀವಿ. ಅಲ್ಲಿ ಯಾವುದೇ ರೀತಿಯ ST ಮನೆಗಳಿಲ್ಲ. ಅದು ಒಂದು ಹೊಲಕ್ಕೆ ಹೋಗೋ ದಾರಿಯಲ್ಲಿ ಹಾಕಿದ್ದಾರೆ. ಹಾಗಾಗಿ ಶಾಸಕರು ಏನು ಮಲಗಿದಾರೇನೋ ನಮ್ಮ ಲೆಕ್ಕಕ್ಕೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಶಾಸಕರು ಇವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವರು. ಆದರೆ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವರು ST ಅನ್ಯಾಯ ಆಗ್ತಾ ಇದೆ ಅಂದರೆ, ಅನುದಾನ ದುರುಪಯೋಗ ಆಗ್ತದೆ ಅಂದರೆ ಅದ್ರ ಬಗ್ಗೆ ಧ್ವನಿ ಹಾಕುತ್ತಾ ಇಲ್ಲ. ಅವ್ರಿಗೆ ಏನೋ ಇದರಿಂದ ಲಾಭ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಸರ್? ಶಾಸಕರು, ಈ ಪ್ರೆಸೆಂಟ್ ಶಾಸಕರಿಗೆ. ಹಾಗಾಗಿ ಇದನ್ನು ಯಾವ ಕಾರಣಕ್ಕೂ ಬಿಲ್ ಆಗಬಾರ್ದು.
ಇದು ಯಾರು ಇದರ ವಿರುದ್ಧ ಇದರಲ್ಲಿ ಭಾಗಿಯಾಗಿದ್ದಾರೋ ಅವ್ರ ವಿರುದ್ಧ ತಪ್ಪಿಸಿದ ವಿರುದ್ಧ ಕ್ರಮ ಆಗಬೇಕು. ಅಲ್ಲಿವರೆಗೂ ನಾವು ಬಿಡಲ್ಲ. ಇದಕ್ಕೇನಾದರೂ ಇದು ಕ್ರಮ ತೆಗೆದೇ ಹೋಗೋದಿದ್ರೆ ಮುಂದಿನ ದಿನಗಳಲ್ಲಿ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ನಾವು.